ಸೊ ಫೈನಲಿ ತುಂಬಾ ಖುಷಿ ಆಗ್ತದೆ ಬಿಕಾಸ್ ಯಾಕಂತಂದ್ರೆ ಶಶಿ ಅವರ ಮನೆಯಲ್ಲಿ 3 ತಲೆಮಾರಿನ ಜನರೇಷನ್ಸ್ ಅನ್ನ ನೋಡ್ತಿರ್ಬೇಕಾದ್ರೆ ಅಜ್ಜಿ, ಅಮ್ಮ ಮತ್ತೆ ಸೊಸೆ ಈಗ. ಸೂಪರ್. ಸೊ ತುಂಬಾ ಖುಷಿ ಆಗ್ತಿದೆ. ಒಂಥರ ನೋಡ್ತಿದ್ರೆ ಜಾಯಿಂಟ್ ಫ್ಯಾಮಿಲಿ ನೋಡ್ದಂಗೆ ಖುಷಿ ಆಗ್ತದೆ. ಸೊ ಯೂಶುವಲಿ ಹೇಳ್ತಿರ್ತಾರೆ ಜಡೆ ಜಡೆ ಸೇರಲ್ಲ ಅಂತ. ಅದ್ ಹೆಂಗಿರ್ತೀರಮ್ಮ ಒಟ್ಟಿಗೆನೆ ಅಂತ. ಅದೇ ಗ್ಲಿಚ್ ಇಲ್ಲಿ ಇರಲ್ವಲ್ಲ ಜಾಸ್ತಿ ಜೊತೆಗೆ ಸಿಗದೆ. ಅವರು ಹಬ್ಬಕ್ಕೆ ಹಾ. ಮಕ್ಳೆಲ್ಲ ಬಂದಾಗ ಬರ್ತಾ ಇರ್ತಾರೆ, ಪ್ರತಿಯೊಂದು ಹಬ್ಬಕ್ಕೂ ಬರ್ತಾರೆ. ಹ್ಮ್. ಎಲ್ಲ ಚೆನ್ನಾಗಿರ್ತೀವಿ ನಾವು, ಹಂಗೇನಿಲ್ಲ. Okay. ಇಬ್ರು ಚೆನ್ನಾಗಿರ್ತೀವಿ, ನಮ್ಮ ಮಕ್ಳು ಅಷ್ಟೇ, ಇವರು ಅಷ್ಟೇ, ಎಲ್ರು ಒಟ್ಟಿಗೆ ಚೆನ್ನಾಗಿರ್ತಾರೆ. ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್. ಓಕೆ, ನೀವೇ ನೋಡಿರೋಂಥದ್ದ? ನಾವೇ ರಿಲೇಟಿವ್ಸ್ ಅಥವಾ ಹೊಸ ಇಲ್ಲ, ಇಲ್ಲ, ರಿಲೇಶನ್ಶಿಪ್? ಹೊಸ ಹೊಸ ಹೊಸದೇ. ಸೊ ಹೆಂಗ್ ನೋಡಿದ್ರೆ ಹೆಂಗಿತ್ತು? ನೀವ್ ಅನ್ಕೊಂಡಿರುವಂತ ಕ್ವಾಲಿಟೀಸ್ ಇದೆಯಾ ನಿಮ್ಮ ಸೊಸೆಯಲ್ಲಿ? ಎಲ್ಲ ಇದೆ. ಎಲ್ಲ ಇದೆ. ಹಂಗಾದ್ರೆ ಶಿಶ್ ಫಸ್ಟ್ ನಮ್ದು ಇದೆ, ಹಾ. ಫಸ್ಟ್ ನೋಡಿದ್ದು ಅದೇ, ಫಿಕ್ಸ್ ಆಗಿದ್ದು ಅದೇ. ಫಸ್ಟ್ ನೋಡಿದ್ದೆ ಅದ? First ಅದೇ. ಸೂಪರ್. ನಾ ರೂಮ್ ಶಶಿ ಕಂಡೀಷನ್ ಹೇಳಿದ್ರು, ಒಂದು ಇಲ್ಲ ಎರಡು ನೋಡ್ತೀನಿ ಅಷ್ಟೇ ನಾನು, ಹಾ. ಮತ್ತೆ ನೋಡಲ್ಲ ಜಾಸ್ತಿ ಅಂದಿದ್ರ. ಹ್ಮ್. First ಇದೇ ನೋಡ್ದು, ಇದೇ ಫಿಕ್ಸ್ ಆಯ್ತು. ಅಂದ್ರೆ ಇನ್ನೆಲ್ಲಿ ಮತ್ತೆ ನೋಡಕ್ ಹೋದ್ರೆ ಮನಸ್ಸು ಚೇಂಜ್ ಮಾಡ್ಬಿಡ್ತಾರೋ ಅಂತಾರೆ. ಯಾಕ್ ಹಂಗೆ ಸುಮ್ನೆ ನನಗೆ ಬೇರೆ ನೋಡಿ. ಬೇಸಿಕಲಿ ಐ ಹ್ಯಾಡ್ ದಿಸ್. ಅಂದ್ರೆ ನಾನು ಹೇಳಿದ್ನಲ್ಲ, ನನ್ನ ಫ್ರೆಂಡ್ ಒಬ್ರು ನಾರಾಯಣ ಅಂತಿದ್ರು. ಹ್ಮ್. ಅವನ್ಗ ಅವ್ರ ತಾತ ಹೇಳಿದ್ ನನಗೆ ಹೇಳಿದ್ರು, ಹ್ಮ್. ಏನೋ ಮದುವೆನೆ ದನ ಕರು ನೋಡ್ದಂಗೆ ಸಾವಿರ ನೋಡ್ಕೊಂಡು ಹೋಗ್ತಾರೆ, ಹಂಗೆಲ್ಲ ಹೋಗ್ಬಾರ್ದು. ನಾವು ಒಂದು ಫಿಕ್ಸ್ ಆಗ್ಬೇಕು, ಒಂದ್ ಮದುವೆ ಮಾಡ್ಕೋಬೇಕು, ಅದೇ ಒಂದ್ ಸಾರಿ ಮಾತಾಡ್ಬೇಕು ಅಂತ. ಸೊ ನಾವು ಫಸ್ಟ್ ಟೈಮ್ ಹೋಗಿ ಮಾತಾಡಿದಾಗ ಒಂದು ಹಾಫ್ ಅನ್ ಅವರ್ ಹೋಗಿ ಮಾತಾಡಿದ್ವಿ. ಜಾಸ್ತಿ ಪೊಲಿಟಿಕ್ಸ್ ಬಗ್ಗೆ ಜಾಸ್ತಿ ಮಾತಾಡಿದ್ವಿ, ಚರ್ಚೆಗಳು ಮಾಡಿದ್ವಿ. ನಂಗೆ ಅನ್ಸು ಕರೆಕ್ಟ್ ರೈಟ್ ಗರ್ಲ್ ಅಂತ. ಸೊ ಬಿಕಮ್ ಎ ರೈಟ್ ವುಮನ್. ಸೊ ನಿಮ್ದು ಅರೇಂಜ್ ಮ್ಯಾರೇಜ್ ಅಂತ ಹೇಳಿದ್ರಿ. ಸೊ ಹೆಂಗ್ ಅನಿಸ್ತು ಸರ್ ಸೊಸೆನ ಮನೆ ಕರ್ಕೊಂಡ್ ಬರ್ಬೇಕಾದ್ರೆ? ಹೆಂಗ್ ಸೆಲೆಕ್ಟ್ ಮಾಡಿದ್ರಿ? ಪ್ರತಿಯೊಬ್ಬ ತಂದೆ ತಾಯಿಗೂ ಇರುತ್ತೆ, ನೆಕ್ಸ್ಟ್ ನನ್ ಮಗನ್ ಹುಡುಕ್ಬೇಕು ಅಂತಂದ್ರೆ ಮನೆ ನೆಮ್ಮದಿ ಇರ್ಬೇಕು, ಆ ತಂದೆ ತಾಯಿನ ಅತ್ತೆ ಮಾವನ್ನ ಕರೆಕ್ಟ್ ಆಗಿ ನೋಡ್ಕೋಬೇಕು ಅನ್ನೋ ಆಸೆ ಇರುತ್ತೆ. ಸೊ ಹೆಂಗ್ ಸೆಲೆಕ್ಟ್ ಮಾಡಿದ್ರಿ ನಿಮ್ ಸೊಸೆನ ಅಂತ? ಮಾಮೂಲಿ ಸೆಲೆಕ್ಷನ್ ಮಾಡೋದು ಅಂದ್ರೆ So, ಇದು ಮಾಮೂಲಿಯಾಗೆ ನಾವು ಹುಡ್ತಾ ಇರ್ತೀವಲ್ವ, ಇದರಲ್ಲೇ ನಮ್ಮ ಅಳಿಯ ತೋರ್ಸಿದ್ರು. ಇವ್ರ ಮಾವ ಬಂದು ನಮ್ಮ ಅಳಿಯನ್ ಫ್ರೆಂಡ್, ಇದರಲ್ಲೇ ತೋರ್ಸಿದ್ರು. ಸರಿ ಓಕೆ ಅಂತ ಇದು ಮಾಡಿದ್ವಿ. ಮತ್ತೆ ಫಸ್ಟ್ ಮೀಟ್ ಅಲ್ಲೇನೆ ಶಶಿ ಅವರೆಲ್ಲ ಒಪ್ಕೊಂಡ್ಬಿಟ್ರಂತೆ. ಒಪ್ಪಿದ್ದಾರೆ. ಸೊ ಖುಷಿ ಆಯ್ತು. ಖುಷಿ ಆಯ್ತು. ತುಂಬಾ ಚೆನ್ನಾಗಿ ನೋಡ್ಕೊಂತಿದ್ದಾರೆ ಆಕ್ಚುಲಿ. ಇತ್ತೀಚೆಗೆ ಏನಿದ್ರು ಕೂಡ ಲವ್ ಮ್ಯಾರೇಜ್ ಜಮಾನ ನಡೀತಿರುವಂತದ್ದು. ಸೊ ಇಬ್ರು ಎಜುಕೇಟೆಡ್ ಪರ್ಸನ್ ಆಗಿರೋದ್ರಿಂದ ಇಬ್ರು ಒಬ್ಬರನ್ನೊಬ್ರು ಅರ್ಥ ಮಾಡ್ಕೋಬೇಕು, ಮದುವೆಗಿಂತ ಮುಂಚೆನೆ ನಾವು ಲೈಫ್ ನ ಲೀಡ್ ಮಾಡ್ಬೇಕು ಅಂತ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ನಡೀತಿರುವಂತಹ ಪದ್ಧತಿ. ಸೊ ಅರೇಂಜ್ ಮ್ಯಾರೇಜ್ ಆಗಿರೋದ್ರಿಂದ ಇಬ್ರು ಹೆಂಗ್ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಲೈಫ್ ಲೀಡ್ ಮಾಡ್ತಿದ್ದೀರಾ ಅಂತ? ಸೊ ಇಟ್ ಇಸ್ ಆಲ್ ಇನ್ಸ್ಟಿಂಕ್ಟ್ಸ್ ಅಷ್ಟೇನೆ, ಒಂದು ಬಿಲೀಫ್ ಸಿಸ್ಟಮ್ ಅದು. ಮದುವೆಗೂ ಮುಂಚೆ ಅಂತ ಹೇಳಿದಾಗ ನಾವು ನೋಡಕ್ ಹೋದಾಗ ನಾವು ಕೂತ್ಕೊಂಡು ಮೇಲೆ ರೂಮಲ್ಲಿ ಹೋಗಿ ಒಂದು ಅರ್ಧ ಗಂಟೆ ಚರ್ಚೆ ಮಾಡಿದ್ವಿ. ಪಾಲಿಟಿಕ್ಸ್ ಆಗ್ಲಿ, ಅವ್ರ ಮೈಂಡ್ ಸೆಟ್ ಏನು ಏನೋ ತಿಳ್ಕೊಳ್ಳೋಂಥದ್ದು ಪ್ರಯತ್ನ ಪಟ್ವಿ. ಸೊ ಅಲ್ಲಿ ಜೆಲ್ ಆಯ್ತು ಅಷ್ಟೇ, ಇನ್ನೇನಿಲ್ಲ. ಅದೇನು ಇಟ್ಸ್ ಆಲ್ ಅಬೌಟ್ ಗೋಯಿಂಗ್ ಅಹೆಡ್. ತುಂಬಾ ಯೋಚನೆ ಮಾಡೋ ಅಂಥದ್ದು ಏನೂ ಇರೋದಿಲ್ಲ. ದರ್ ಈಸ್ ಆಲ್ವೇಸ್ ಆಪ್ಷನ್ ಫಾರ್ ನಮ್ಮನ್ನು ನಾವು ಬದಲಾಯಿಸ್ಕೊಳಕ್ಕೆ. ನನ್ನಲ್ಲೇನೋ ಇಷ್ಟ ಇಲ್ಲ ಅವ್ರಿಗೆ ಅಂತದ್ದು ನಾನು ಬದಲಾಯಿಸ್ಕೊಳ್ಳೋಕ್ಕೂ ಅವಕಾಶಗಳಿದಾವೆ, ಅವರು ಬದಲಾಯಿಸ್ಕೊಳಕ್ಕೆ ಅವಕಾಶಗಳಿದಾವೆ. ಸೊ ಹಂಗೆ ಎರಡು ಬದಲಾವಣೆಗಳು ಒಂದು ಕಡೆ ಸೇರಿದಾಗ ಮುಂದೆ ಚೆನ್ನಾಗಿ ಹೋಗುತ್ತೆ ಅಂತ ನಾನು ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತೀನಿ. ಜಾಸ್ತಿ ಯೋಚನೆ ಮಾಡೋ ಅಂಥದ್ದು ಏನಿರಲ್ಲ ಬ್ರದರ್ ಅದರಲ್ಲಿ, ನನ್ನ ಪ್ರಕಾರ. ನಾವು ಬಿಕಾಸ್ ನಾ ಲಿಟಲ್ ಓಲ್ಡ್ ಸ್ಕೂಲ್, ನನ್ನನ್ನ ತಗೊಂಡ್ರೆ ಐ ಆಮ್ ಲಿಟಲ್ ಓಲ್ಡ್ ಸೋಲ್. ಸೊ ಸ್ವಲ್ಪ ಹಳೆ ಕಾಲ ತರನೇ ಯೋಚನೆ ಮಾಡ್ತೀನಿ. ಯಾಕೋ ಮೇಡಮ್ ಅವ್ರು ನಗ್ತಿದ್ದಾರೆ, ಗೊತ್ತಾಗ್ಲಿಲ್ಲ. ಹಳೆ ಕಾಲದವ್ರದೀಗ ಥಾಟ್ಸ್ ಎಲ್ಲ ಹೊಸ, ನಾಟ್ ಅಲೈನ್ ಹಳೆ ಕಾಲದ. ಅಲ್ಲ, ಅವ್ರಿಗೆ ಆತರ ಅನ್ನಿಸ್ತಿದೆ, ಬಟ್ ನಿಮ್ಗೆಲ್ಲಾನು ನಿಮ್ಗೆ ಹೆಂಗ್ ಬೇಕು ಆತರ ಇದೆ ಅನ್ಸುತ್ತೆ. ಹೌದು. ಮದ್ವೆಗೆ ಎಷ್ಟು ವರ್ಷ ಆಯ್ತು? ಆಲ್ಮೋಸ್ಟ್ 3 years. 3 years. 2 years 3 years 3 years ಆಗಿ ನೀವೇ ಮರ್ತೋಗ್ಬಿಟ್ಟಿದೆ. ಓಕೆ. ಮದ್ವೆ ಆಗಿರುವಂತಹ 3 ವರ್ಷದಲ್ಲಿ ಯಾವತ್ತಾದ್ರೂ ಶಶಿ ಅವ್ರು ನಿಮ್ಗೆ ಐ ಲವ್ ಯು ಅಂತ ಹೇಳಿದಾರ? ಹೇಳಿದ್ರು. ನೀವೇನಂತ ಹೇಳಿದ್ರಿ ಅವ್ರಿಗೆ? ನಾನೇ ಫಸ್ಟ್ ಹೇಳ್ಬಿಟ್ಟಿರ್ತೀನಿ. ಅಂದ್ರೆ ಫಸ್ಟ್ ಎಕ್ಸ್ಪ್ರೆಸಿವ್, ತುಂಬಾ ಜಾಸ್ತಿ ಏನೇ ಇದ್ರು ಫೀಲಿಂಗ್ಸ್ ಎಲ್ಲ ಎಕ್ಸ್ಪ್ರೆಸಿವ್ ಮಾಡುವಂತ ನೀವೇ. ಹೌದು. ಸೊ ಸ್ವಲ್ಪ ಅವಾಯ್ಡ್ ಮಾಡ್ತಾರಾ ಎಕ್ಸ್ಪ್ರೆಸ್ ಮಾಡೋದ್ರಲ್ಲಿ? ಎಕ್ಸ್ಪ್ರೆಸಿವ್, ಬಟ್ ಐ ವಿಲ್ ಬಿ ಫಸ್ಟ್ ಅನ್ಸುತ್ತೆ. ನೀವೇ ಫಸ್ಟ್ ಇರ್ತೀರಾ? ಹಂಗಾದ್ರೆ ಫಸ್ಟ್ ಶಶಿ ಅವ್ರು ಪ್ರಪೋಸ್ ಮಾಡಿಲ್ಲ, ನೀವೇ ಫಸ್ಟ್ ಪ್ರಪೋಸ್ ಮಾಡಿದ್ರಿ. ಮದ್ವೆಗಿಂತ ಮುಂಚೆನೋ ಮದ್ವೆ ಆದ್ಮೇಲೆ? ಮ್ಯೂಚುವಲ್. ನಾನೇ ಫಸ್ಟ್ ಅಂತೀನಲ್ಲ, ಇಟ್ ವಾಸ್ ಮ್ಯೂಚುವಲ್. ಓಕೆ. ಸೊ ಹೆಂಗಿತ್ತು ಏನಾದ್ರು? ಯಾಕಂತಂದ್ರೆ ಪ್ರತಿಯೊಬ್ಬ ಹುಡುಗನಿಗಾಗಿರ್ಬೋದು ಹುಡುಗಿಗಾಗಿರ್ಬೋದು ಒಂದು ಆಸೆ ಅನ್ನೋದು ಇರ್ತೈತೆ, ತಮ್ಮ ಲೈಫ್ ಪಾರ್ಟ್ನರ್ ಈ ತರ ಒಂದು ಮೆಮೊರೇಬಲ್ ಮೂವ್ಮೆಂಟ್ ನ ಕ್ರಿಯೇಟ್ ಮಾಡಿ ಪ್ರಪೋಸ್ ಮಾಡ್ಬೇಕು ಅನ್ನೋದು. ಆತರ ಏನಾದ್ರು ಸ್ವಲ್ಪ ರೊಮ್ಯಾಂಟಿಕ್ ಆಯಾ ಶಶಿ ಅವರು ಅಂತ? ರೊಮ್ಯಾಂಟಿಕ್ ಸ್ಪೆಷಲ್ ಮೂಮೆಂಟ್ ಇಲ್ಲ, ಎವ್ರಿ ಮೂಮೆಂಟ್ ಇಸ್ ಸ್ಪೆಷಲ್. ಆತರ ಹಿ ಡಿಡ್ಂಟ್ ಕ್ರಿಯೇಟ್ ಅ ಮೂಮೆಂಟ್. ಮಾತಾಡೋದೇನೆ ನಂಗೆ ಇಷ್ಟ. ಅವ್ರು ಮಾತಾಡೋದೇ ಇಷ್ಟ. ಟೋಟಲಿ ನೀವು ಅವ್ರನ್ನ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಓಕೆ. ನೆಕ್ಸ್ಟ್ ಏನ್ ಪ್ಲಾನ್ ಇದೆ ಅಂತ ಇಬ್ರದ್ದು? ಸೊ ವಿ ಆರ್ ಆಲ್ರೆಡಿ ಎಕ್ಸಿಕ್ಯೂಟಿಂಗ್ ದಿ ಪ್ಲಾನ್. ಸ್ವಾಶ್ ಅಂತ ಒಂದು ಬಯೋಟೆಕ್ನಾಲಜಿ ಫ್ಯಾಕ್ಟರಿ ರನ್ ಮಾಡ್ತಾ ಇದ್ದೀವಿ.
ಸೊ ಅಲ್ಲಿ ಒಂದಷ್ಟು ಜನ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಬೇಕು, ಹ್ಮ್. ಅಗ್ರಿಕಲ್ಚರ್ ಒಂದು ರೆವಲ್ಯೂಷನ್ ಮಾಡಬೇಕು ಅನ್ನೋದು ಇಬ್ರು ಜೊತೆಗೆ ಸೇರ್ಕೊಂಡು ಮಾಡ್ತಾ ಇರೋಂಥದ್ದು. ಹ್ಮ್. ದಟ್ ಈಸ್ ಆಲ್ ದ ಪ್ಲಾನ್ ಈಸ್ ಆಲ್ರೆಡಿ ಹಾಫ್ ದ ವೇ. ಹ್ಮ್. ಅದೊಂದು ಕನಸಿದೆ, 100 ಕೋಟಿ ಮಾಡಬೇಕು ಅನ್ನೋದನ್ನ. ಹ್ಮ್. 30% ಮುಗಿಸಿದೀವಿ ಅನ್ಸುತ್ತೆ, ಹ್ಮ್. ಇನ್ನೊಂದು 70% ಮುಗಿಸ್ಬೇಕು, ಮಾಡ್ತೀವಿ ಅನ್ನೋ ಗ್ಯಾರಂಟಿ ಇದೆ. ದಟ್ ಈಸ್ ಅ ಪ್ಲಾನ್, ಫೈನಾನ್ಷಿಯಲ್ ಪ್ಲಾನ್ ಅಂತಂದಾಗ. Okay. ಅಂದ್ರೆ ಪರ್ಫೆಕ್ಟ್ ಪ್ಲಾನಿಂಗ್ ಅನ್ನೋದಂತ ಒಂದು ಲೀಸ್ಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ರ, ಏನೇನ್ ಬೇಕು, ಹೆಂಗ್ ಮಾಡ್ಕೋಬೇಕು, ನೆಕ್ಸ್ಟ್ ಏನೇನ್ ಹಂಗೆ ಗೋ ವಿತ್ ದ ಫ್ಲೋ ಒಂದು. ಅಂಡ್ ನೀವು ಅವ್ರಿಗೆ ಏನೇನ್ ಇಂಡಿಪೆಂಡೆನ್ಸ್ ಬೇಕೋ ಅವೆಲ್ಲ ಮಾಡ್ಕೊಂಡು ಹೋದಾಗ, ನಾಟ್ ಓನ್ಲಿ ನಂದು ಅಂತ ನಾನು ಹೇಳ್ತಿಲ್ಲ, ನಾನು ಅವ್ರು ಕೊಡೋದು ಅಂತಲ್ಲ, ಅವ್ರು ನನಗೆ ಕೊಡೋದು ಅದಾಗಿರುತ್ತೆ. ಹ್ಮ್. ಸೊ ಅದನ್ನ ಕರೆಕ್ಟ್ ಆಗಿ ಸಮತೋಲನವಾಗಿ ತಗೊಂಡು ಹೋಗ್ತಾ ಇದ್ದಾಗ ಜೀವನ ಅನ್ನೋದು ಚೆನ್ನಾಗಿರುತ್ತೆ ಅಂತ ನನ್ನ ಫಿಲಾಸಫಿ. ಹ್ಮ್. ಸೊ ವಿಲ್ ನಾಟ್ ಡಿಸ್ಟರ್ಬ್ ಎನಿಬಡಿ. ನೀನ್ ಶೇಕ್ ಮಾಡಕ್ ಹೋಗ್ಬಾರ್ದು, ಹ್ಮ್. ಜೆಂಟಲ್ ಆಗಿ ಏನ್ ನಾನು ಹೇಳ್ಬೇಕು, ನಿಮ್ಗೇನೋ ಬದಲಾವಣೆ ಬೇಕು ಅಂದ್ರೆ ಜೆಂಟಲ್ ಆಗಿ ಹೇಳೋದ್ರಿಂದ ಹ್ಮ್. ಅದಾಗತ್ತೆ ಅಂತ ನಾನು ಇಲ್ಲ ಒಂದು ತುಫಾನ್ ಬಂದಂಗೆ ಇದಾಗೋದಿಲ್ಲ ಅಂತಂದಾಗ ನಡೆಯೋದಿಲ್ಲ. ಸರ್ ಆಕ್ಚುಲಿ ಶಿಶಿ ಅವ್ರನ್ನ ಮಾತಾಡಿಸ್ಬೇಕಾದ್ರೆ ಅವ್ರ ಮಾತುಗಳನ್ನ ಕೇಳ್ಬೇಕಾದ್ರೆ ತುಂಬಾ ತಿಳ್ಕೊಂಡಿರ್ತಾರೆ. ಹ್ಮ್. ಸೊ ಅದ್ ತಿಳುವಳಿಕೆ ಬರ್ಬೇಕು ಅಂತಂದ್ರೆ ಫಸ್ಟ್ ಬಂದ್ಬಿಟ್ಟು ಮನೇನೆ ಮೊದಲ ಪಾಠಶಾಲೆ ಆಗಿರುತ್ತೆ, ತನ್ನ ತಾಯಿನೇ ಮೊದಲ ಶಿಕ್ಷಕಿ ಆಗಿರ್ತಾರೆ. ಸೊ ಅದ್ರ ಜೊತೆಗೆ ತಂದೆ ಕಡೆಯಿಂದನೂ ಕೂಡ ಒಂದಷ್ಟು ಗೈಡ್ಲೈನ್ಸ್ ಇರುತ್ತೆ. ಸೊ ಹೆಂಗೆ ನಿಮ್ದು ಒಂದ್ ಪ್ಲಾನಿಂಗ್ ಏನಾದಿತ್ತ, ನನ್ ಮಗನ್ ಈ ತರಾನೇ ಬೆಳೆಸ್ಬೇಕು ಅಂತ? ಆ ತರ ಏನಿರ್ಲಿಲ್ಲ, ಜನರಲ್ ಆಗಿ ಇದಾಯ್ತು ಅಷ್ಟೇ. PUC ಹೋಗೋವರ್ಗು ಫುಲ್ ಹೊಡೆದಿದ್ರಂತ ಹೇಳ್ತಾ ಇದ್ರು ಎಲ್ಲಾನು. ಈಗ ಹೆಂಗ್ ಅನ್ಸುತ್ತೆ? ಇಲ್ಲ, ಸ್ವಲ್ಪ ಸ್ಟ್ರಿಕ್ಟ್ ಮಾಡ್ತಾ ಇದ್ವಿ. ಹಾ. ಯಾಕಂದ್ರೆ ಅದರಲ್ಲಿ ಇನ್ನೊಂದು ಈ ಊರಿನ ಜನ ಸರಿಯಾಗಿ ಅವ್ರಿಗೆ ಇದಾಗ್ತಾ ಇರ್ಲಿಲ್ಲ. ಈಗ ಅವನು ಓದಿದ್ದೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 3rd ಸ್ಟ್ಯಾಂಡರ್ಡ್ ತನಕ ಬೆಂಗಳೂರಲ್ಲೇ ಓದ್ದ. ಹ್ಮ್. ಮತ್ತೆ ಅಲ್ಲಿ ಬಂದು ಇರ್ಗಂಪಲ್ಲಿ ಸ್ಕೂಲ್ಗಾಯ್ತು. ಹ್ಮ್. ಈ ಊರು ಟಚ್ಚೇ ಸಿಗ್ಲಿಲ್ಲ. ಮತ್ತೆ ಹೈಸ್ಕೂಲ್ ಎಲ್ಲ ಚಿಂತಾಮಣಿ, ಕಾಲೇಜ್ ಚಿಂತಾಮಣಿ, ಆ ತರ ಇದಾಯ್ತು. ಸ್ವಲ್ಪ ಊರಲ್ಲಿ ಸ್ವಲ್ಪ ಕಡಿಮೆ ಅನ್ಸುತ್ತೆ ಕಾಣಿಸ್ಕೊಳ್ಳೋದು. ನಾವು ಊರಲ್ಲಿ ಕಾಣಿಸ್ಕೊಂಡಿದ್ದು ಕಮ್ಮಿನೇ. ಗೊತ್ತಾಗಲ್ಲ. ಹಿಂಗೆ ಊರ್ಗಳು ಇರ್ತಿರ್ಲಿಲ್ಲ. ಕ್ರಿಕೆಟ್ ಒಂದು ನೆನಪು, ಈಜೊಡೆಯೋದು ಬಿಟ್ರೆ ಹ್ಮ್. ಅದ್ರಲ್ಲೂ ಸೆಲೆಕ್ಟಿವ್ ಆಗ್ಬಿಟ್ಟಿತ್ತು. ಅಂದ್ರೆ ಎಲ್ಲರ ಜೊತೆನೂ ಹೋಗ್ತಿರ್ಲಿಲ್ಲ. ಅಲ್ಲಿ ನನ್ನ ಸ್ಕೂಲ್ ಫ್ರೆಂಡ್ಸ್ ಹೋದ, PUC ಫ್ರೆಂಡ್ಸ್ ಹೋದ, ಡಿಗ್ರಿ ಫ್ರೆಂಡ್ಸ್ ಯಾರನ್ನ ಇದ್ರು ಅವ್ರ ಜೊತೆಗೆ ಈಗಲೂ ಅಷ್ಟೇ. ಯಾರನ್ನ ಡಿಗ್ರಿ ಫ್ರೆಂಡ್ಸ್ ಇಲ್ಲಿ ಕಾಮನ್ ಇರೋಂಥವ್ರ ಜೊತೆ ಪರಿಚಯ ಸ್ಟ್ರಾಂಗ್ ಇದೆ ಬಿಟ್ರೆ, ಇಫ್ ನಾಟ್ ದಟ್ ಏನ್ ಆತರ ಹಳ್ಳಿ ಕಡೆ ಜಾಸ್ತಿ, ಹಳ್ಳಿ ಕಡೆ ಇನ್ ದ ಸೆನ್ಸ್ ಇಲ್ಲಿ ಲೋಕಲ್ ಕನೆಕ್ಟಿವಿಟಿ ತುಂಬಾ ಕಮ್ಮಿನೇ ಇತ್ತು. ತುಂಬಾ ಕಡಿಮೆ ಈ ಚಿಕ್ಕ ವಯಸ್ಸಿದ್ದಾಗ. ಯಾಕಂದ್ರೆ ಮೇ ಬಿ ಸ್ಕೂಲ್ಸ್ ಜಾಸ್ತಿ ಚೇಂಜ್ ಆಗಿರೋದ್ರಿಂದಾನೆ ಆ bonding ಹಂಗ ಬಂದಿಲ್ಲ ಹಂಗ ಅಂತ. ಬಂದಿರ್ಲಿಲ್ಲ ಅಂತ. ನಾನು ಸ್ವಲ್ಪ ರಿಸರ್ವ್ ಆಗಿದ್ದೆ. ಹ್ಮ್. ತುಂಬಾ ಜನ ಈಗಲೂ ನಂಗೇನು ತುಂಬಾ ಜನ ಫ್ರೆಂಡ್ಸ್ ಇಲ್ಲ. ಅಗ್ರಿಕಲ್ಚರ್ ಇದ್ರು ತುಂಬಾ ಜನ ಫ್ರೆಂಡ್ಸ್ ಏನಿಲ್ಲ. ಹ್ಮ್. ನಾವು ನನ್ನ ಸ್ಪೋರ್ಟ್ಸು ಕಲ್ಚರಲ್ಸ್ ಅಲ್ಲಿ ಯಾರು ಕಾಮನ್ ಆಗಿದ್ರು, ಕ್ಲಾಸು ಸ್ಪೋರ್ಟ್ಸು ಕಲ್ಚರಲ್ಸ್ ಅಲ್ಲಿ ಯಾರು ನಮ್ಮ ಮೈಂಡ್ ಸೆಟ್ ಅಲೈನ್ ಆಗ್ತಿದ್ರು, ಸೊ ಅಂತವರೇ ಫ್ರೆಂಡ್ಸ್ ಆಗಿ ಉಳ್ಕೊಂಡಿದ್ದಾರೆ. ಅವಾಗ ಯಾರು ಫ್ರೆಂಡ್ಸ್ ಇದ್ರು ಇಲ್ಲಿವರೆಗೂ ಹಂಗೆ ಕ್ಯಾರಿಯಿಂಗ್ ಹ್ಯಾಂಡ್ ಇನ್ ಹ್ಯಾಂಡ್. ಒಬ್ಬ ಮಗ ಸಕ್ಸಸ್ ಆಗ್ಬೇಕು ಅಂತಂದ್ರೆ ತಂದೆ ತಾಯಿ ಕಷ್ಟ ಆಗಿರ್ಬೋದು, ಶ್ರಮ ಆಗಿರ್ಬೋದು, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮಗನ್ ಯಾವ ರೀತಿ ಸಪೋರ್ಟ್ ಕೊಡ್ತಿದ್ರಿ ಅಂತ? ಎಲ್ಲಾ ಸಪೋರ್ಟು ಇತ್ತು, ಸಪೋರ್ಟ್ ಇಲ್ದಿರ ಏನಿರ್ಲಿಲ್ಲ. ಅಲ್ಲ, ಏನಾದ್ರು ಈ ತರ ಮಾಡು, ಹಿಂಗ್ ಮಾಡು ಅಂತ ಏನಾದ್ರು ಹೇಳ್ತಿರೋ, ಒಂದಷ್ಟು ಗೈಡ್ಲೈನ್ಸ್ ಏನಾದ್ರು ಕೊಡ್ತಿದ್ರ? ಚೆನ್ನಾಗಿ ಓದ್ಬೇಕು ಅನ್ನೋದೊಂದು ಇಂಟೆನ್ಷನ್ ಇತ್ತು ನಮಗೆ. ಅದು ಬಿಟ್ರೆ ಬೇರೆ ಇನ್ನೇನ್ ಇದು ಮಾಡ್ತಾ ಇರ್ಲಿಲ್ಲ. ಯಾವತ್ತಾದ್ರೂ ತುಂಟಾಟಗಳ ಹತ್ರ ಪೋಲಿಯಾಟಗಳನ್ನ ಆಡಿ ಮಾಮೂಲಿ ಅದೆಲ್ಲ ಮಕ್ಕಳಂದ್ಮೇಲೆ ತುಂಟಾಟ ಇದ್ದೇ ಇರುತ್ತೆ. ಸೊ ನಿಮ್ ಹತ್ರ ಯಾವ್ದಾದ್ರು ಸಿಕ್ಕಾಕೊಂಡಿರುವಂತದ್ದು ಇದೆಯಾ ಮೂಮೆಂಟ್? ಆತರ ಏನಾದ್ರು ನೆನಪಿಸ್ಕೊಳ್ಳುವಂತದ್ದಾದ್ರೆ? ಅಷ್ಟು ಬುದ್ಧಿವಂತ ನಾನು ಅಂತ ಅರ್ಥ. ಆ ತರ ಏನಿಲ್ಲ. ಆತರ ಏನಿಲ್ಲ. ಹೆಂಗ್ ಅನ್ನಿಸ್ತಿದೆ ಈಗ ಮಗ ನಿಮ್ಮೂರಿಗೆ ಗೊತ್ತಿತ್ತು? ನಾನ್ ಸರಿಯಾಗಿ ಓದಲ್ಲ ಅನ್ಕೊಂಡಿದ್ದೆ. ಅವ್ನ್ ಮಾರ್ಕ್ಸ್ ತೆಗಿಯೋ ತನಕ ನನಗೆ ಈ ತರ ಇಂಟೆಲಿಜೆಂಟ್ ಇದೆ ಅನ್ನೋದು ಗೊತ್ತಾಗಿಲ್ಲ. ಸೆಕೆಂಡ್ PUC ಅಲ್ಲಿ Second- ಹೋಗಿ ಮತ್ತೆ ಎಕ್ಸಾಮ್ ಬರೀಕ್ ಹೋಗಿದ್ದಾರೆ. ಸಿನಿಮಾ ನೋಡ್ಕೊಂಡು ಯಾವ ಸಿನಿಮಾ ನೋಡಕ್ ಹೋಗಿದ್ರು? ಹಂಗೆ ಅಂದ್ರು ಎಕ್ಸಾಮ್ ಈಗ ಯಾವ್ದೋ ಇಂಗ್ಲಿಷ್ ಆಗುತ್ತೆ, ಹಾ. ಅದು ಮರಿಬೇಕು ಅಂದ್ರೆ ಒಂದು ಸಿನಿಮಾ, ಎನಿ ಸಿನಿಮಾ ಹ್ಮ್. ಹೋಗಿ ಸಿನಿಮಾ ನೋಡ್ಕೊಂಡು ನೆಕ್ಸ್ಟ್ ಎಕ್ಸಾಮ್ಗೆ ಹೋಗೋದು. ಅದು ಮುಗಿದ ತಕ್ಷಣ ಸಿನಿಮಾ ನೋಡ್ಕೊಂಡು ನೆಕ್ಸ್ಟ್ ಎಕ್ಸಾಮ್ಗೆ ಹೋಗೋದು. ಹ್ಮ್. ಸೊ ಹಂಗೆ ಸಿನಿಮಾ ಇನ್ಫ್ಲೂಯೆನ್ಸ್ ಜಾಸ್ತಿ ಇತ್ತು. ರಿಸಲ್ಟ್ಗೂ ಅಷ್ಟೇ, ರಿಸಲ್ಟ್ ಬರ್ತಿದೆ ಭಯ ಅಂದಾಗ ಯಾವ್ದೋ ಒಂದು ಕಾಮಿಡಿ ಸಿನಿಮಾ ನೋಡ್ಕೊಂಡು ಕೂಲ್ ಆಗಿ ರಿಸಲ್ಟ್ ಬಂದ್ಬಿಟ್ಟಿದೆ ಆಲ್ರೆಡಿ, ಒಂದ್ ಅರ್ಧ ಗಂಟೆ ಬಿಟ್ಕೊಂಡು ಹೋಗಿ ರಿಸಲ್ಟ್ ನೋಡ್ಕೊಂಡ್ ಬಂದ್ವಿ. ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ತಿರ್ಲಿಲ್ಲ ಯಾವ ವಿಚಾರದ ಬಗ್ಗೆ. ಇಂಥದೇ ಹಿಂಗಾಗಬೇಕು ಅನ್ನೋಂಥದ್ದೇನಿರ್ಲಿಲ್ಲ. ಆ ವಿಚಾರದಿಂದ ಫಿಸಿಕಲ್ ಫಿಟ್ನೆಸ್ ಚೆನ್ನಾಗಿತ್ತು ಅಂತ ನಾನು ಅನ್ಕೊಂತೀನಿ. ಫಾರ್ ಎಕ್ಸಾಂಪಲ್ ನನ್ನ ಬಯಾಲಜಿ ಎಕ್ಸಾಮ್ ಏನೋ ಇತ್ತು, ಕಣ್ಣು ನೋವ್ತಾ ಇತ್ತು. ನನ್ಗೆ ಅವಾಗ ಭಯ ಶುರು ಆಗ್ಬಿಡ್ತು, ಎಕ್ಸಾಮ್ ಜಾಸ್ತಿ ಹೋದ್ರೆ ನನ್ ಕಣ್ಣು ಸ್ಪೆಕ್ಸ್ ಬಂದ್ಬಿಡ್ತೇನೆ ಅಂತ. ಓದೋದ್ ನಿಲ್ಸ್ಬಿಟ್ಟೆ ಅಲ್ಲಿಗೆ. ಎಷ್ಟು ಬಂದ್ರೆ ಅಷ್ಟು ಸಾಕು ಅಂತ ಹೋಗಿ ಬರ್ದು ಬಂದೆ. ಆ ಮೆಚುರಿಟಿ ಇತ್ತು ಅನ್ಸುತ್ತೆ. ಸೊ ಯಾವ ವಿಚಾರಕ್ಕೆ ಏನ್ ಬೇಕು ಅಷ್ಟನ್ನ ಮಾಡ್ಕೊಂತ ಹೋಗ್ತಾ ಇದ್ದೆ. ಜಾಸ್ತಿ ಪ್ರೆಷರ್ ತಗೊಂತಿರ್ಲಿಲ್ಲ. PUC ಬಂದಾಗ ಈಗ ನಾ ಹೇಳ್ದಂಗೆ ಮ್ಯಾಥಮೆಟಿಕ್ಸ್ ನಿಲ್ಸ್ಬಿಟ್ಟೆ. ತುಂಬಾ ಸ್ಟ್ರಾಂಗ್ ಆಗಿದೆ ನಾ ಮ್ಯಾಥಮೆಟಿಕ್ಸ್ ಅಲ್ಲಿ. PUC ನಿಲ್ಸ್ಬಿಟ್ಟೆ, ಯಾಕಂದ್ರೆ ಮ್ಯಾಥಮೆಟಿಕ್ಸ್ ಸ್ಕೋರ್ ಮಾಡ್ಬಿಟ್ರೆ ಇಂಜಿನಿಯರಿಂಗ್ ಹಾಕ್ಬಿಡ್ತಾರೆ ಅನ್ನೋ ಭಯ. ಸೊ ಖಾಲಿ 42 ಮಾರ್ಕ್ಸ್ ನ ತಗೊಂಡಿದ್ದ, 49 or something ಮೈ ಮ್ಯಾಥಮೆಟಿಕ್ಸ್ ಸ್ಕೋರ್. ಅದು ಬಿಟ್ರೆ ಎಲ್ಲ 82% ಇತ್ತು PCB.
ಸೊ ಹಂಗೆ ನನಗೆ ಈ ಲೈನ್ ಬರಬಾರ್ದು, ಬೇರೆ ಲೈನ್ಗೆ ಹೋಗ್ಬೇಕು ಅನ್ನೋ ಕ್ಲಾರಿಟಿ ನನಗೆ ಹೆಂಗ್ ಬಗ್ಗೆ ಮೋಲ್ಡ್ ಮಾಡ್ಕೊಂಡ್ಬಿಡ್ತದೆ. ಬಹುಶಃ ಮ್ಯಾಥ್ಸ್ ಏನು ಒಳ್ಳೆ ಸ್ಕೋರ್ ತೆಗೆದಿದ್ರೆ ಹೋಗ್ಬಿಡ್ತದೆ ಇಂಜಿನಿಯರಿಂಗ್. ಮಾಡರ್ನ್ ರೈತ ಆಗ್ತದಂತವ್ರು ಇಂಜಿನಿಯರ್ ಆಗ್ತಿರ್ಲಿಲ್ಲ. ಇಟ್ಸ್ ಆಲ್ ಕನೆಕ್ಷನ್ ಅಷ್ಟೇನೆ ಸರ್. ಲೈಫ್ ಅನ್ನೋದು ಒಂದೇ ಒಂದು ನಿರ್ಧಾರ ನಾವೇನ್ ತಗಂತೀವಿ ಅದು ಅಲ್ಲಿವರೆಗೂ ಹೋಗುತ್ತೆ. ಇವಾಗ ನಾನು ಈ ಹುಡುಗಿ ನೋಡಿ ಮಾತಾಡ್ಕೊಂಡು ಬಂದು ಅವಾಗ ನಾವು ಇಲ್ಲ ಅಂತ ಅನ್ಕೊಂಡಿದ್ರೆ ಫ್ಯಾಕ್ಟ್ರಿ ಇರ್ತಿರ್ಲಿಲ್ಲ ಬಹುಶಃ. ನೆಕ್ಸ್ಟ್ ಬರೋರ್ ಮ್ಯಾಚ್ ಆಗ್ತಿರ್ತಾರೋ ಇಲ್ಲೋ ಗೊತ್ತಿಲ್ಲ ನಮ್ಗೆ. ಆ ಲೈನ್ ಆಫ್ ಬಿಸ್ನೆಸ್ ಇರ್ತಿರ್ಲಿಲ್ಲ, ಬೇರೆ ಇನ್ನೇನೋ ಮಾಡ್ತಿದ್ವೇನೋ, ಅಥವಾ ನಾವು ಒಬ್ನೇ ಹೋರಾಟ ಮಾಡ್ಬೇಕಿತ್ತೇನೋ ಬಿಸ್ನೆಸ್ ಅನ್ನೋದಕ್ಕೆ. ಅದು ನಾವೆಲ್ಲೋ ಅಗ್ರಿಕಲ್ಚರ್ ಶುರು ಮಾಡ್ಬೇಕು ಅಂತ ಹೋದಾಗ ನನ್ನ ಫ್ರೆಂಡ್ ಒಬ್ಬ ಇದ್ದ, ನಾನು ಅವನು ಈ ವಾಸ್ ಅನ್ ವೆಲ್ ನಾರಾಯಣ ಅಂತಿದ್ದ, ಫೈನಾನ್ಷಿಯಲಿ ಸೆಟಲ್ ಆಗಿರೋ ಅಂತ ಫ್ರೆಂಡ್. ಅಂತ ಫ್ರೆಂಡ್ ನನಗೆ ಇರ್ಲಿಲ್ಲ ಅಂದ್ರೆ ನಾನೇ ವ್ಯವಸಾಯ ಮಾಡ್ತಿರ್ಲಿಲ್ಲ. ನನ್ನ ಹತ್ರ 5 ಲಕ್ಷ ಇತ್ತು, ವ್ಯವಸಾಯ ಮಾಡೋಣ ಅಂದಿದ ತಕ್ಷಣ ಆ ಕಡೆ ಈ ಕಡೆ ತಿರುಗಿದಾಗ ಯಾರು ಬರ್ತಿದ್ರು ನನ್ಗೆ ಇನ್ನೊಂದು 5 ಲಕ್ಷ ಕೊಡಕ್ಕೆ? ಯಾರು ಬರ್ತಿರ್ಲಿಲ್ಲ. ಯಾಕಂದ್ರೆ ಮನೆಯಲ್ಲಿ ಇದ್ದಿದ್ದು ಬಿಸ್ನೆಸ್ ಮಾಡಬಾರ್ದು ಅನ್ನೋದು, ಜಾಬ್ಗೆ ಹೋಗ್ಬೇಕು ಅನ್ನೋಂಥದ್ದು. ನಾನು ಬಿಸ್ನೆಸ್ ಮಾಡ್ಬೇಕು ಅಂತಂದಾಗ ನಾರಾಯಣ ಅಂತ ನೋಡಿದೆ, ಅವ್ನಿಗೆ 5 ಲಕ್ಷ ಪೂಲ್ ಮಾಡೋ ದೊಡ್ಡ ವಿಚಾರ ಆಗ್ಲಿಲ್ಲ. ಸೊ ಹಿಸ್ ಕಾಂಟ್ರಿಬ್ಯೂಷನ್ ಇಸ್ ಆಲ್ಸೋ ದೇರ್ ಫಾರ್ ಮೀ ಟು ಗೋ ಟು ದಟ್ ಲೆವೆಲ್ ಆಫ್ ಸಕ್ಸಸ್ ಅನ್ನೋದು. ಇನ್ನೊಬ್ರು ಯಾರೋ ನಮ್ಮ ಫ್ಯಾಮಿಲಿ ಫ್ರೆಂಡ್ ಅಲ್ಲಿ ನೀನ್ ತುಂಬಾ ಚೆನ್ನಾಗಿ ಮಾತಾಡ್ತೀಯ, ಬಿಗ್ ಬಾಸ್ಗೆ ಅಪ್ಲೈ ಮಾಡಿ ಅಂತಂದ್ರು. ಸೊ ಅದನ್ನ ಹೇಳಿದ್ನಲ್ಲ, ಸರ್ವರಿಂದ ಕಲ್ತಿರೋ ಅಂತದ್ದು. ಎವ್ರಿ ಇಂಡಿವಿಜುವಲ್ಸ್ ಕಾಂಟ್ರಿಬ್ಯೂಷನ್ ನಮ್ಮ ಬೆಳವಣಿಗೆಗೆ ನಾನು ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತೀನಿ. ಮೇಡಮ್, ಈಗ ಅವ್ರು ನೋಡಕ್ ಬಂದ್ರು, ನಿಮ್ಮನ್ನ ನೋಡಿದ್ರು. ಸೊ ನೀವು ಅನ್ಕೊಂಡಿದ್ರ ನೋಡಕ್ಕಿಂತ ಮುಂಚೆನೆ ಗೊತ್ತಾಗಿತ್ತ? ಬಿಕಾಸ್ ಯಾಕಂದ್ರೆ ಅವರು ನಿಮ್ಮ ನೋಡಕ್ ಬರೋದಕ್ಕಿಂತ ಮುಂಚೆನೆ ಬಿಗ್ ಬಾಸ್ ನ ವಿನ್ನರ್ ಆಗಿದ್ರು. ಸೊ ಆ ಒಂದು ಸೆಲೆಬ್ರಿಟಿ ಅನ್ನುವಂತ ಪಟ್ಟ ಬಂದಿತ್ತು ಅವ್ರಿಗೆ. ಸೊ ಒಬ್ಬ ಸೆಲೆಬ್ರಿಟಿ ನಾನು ಹೆಂಗಪ್ಪ ಇಷ್ಟ ಆಗ್ತೀನಿ ಅನ್ನೋಂತ ಗೊಂದಲಗಳೇನಾದ್ರು ಇತ್ತ ನಿಮ್ಗೆ ಅಂತ? ನಂಗೆ ಟೆನ್ಷನ್ ಇತ್ತು, ಬಟ್ ಇವನ್ ಐ ವಾಸ್ ಅ ಬಿಗ್ ಫ್ಯಾನ್ ಬಿಗ್ ಬಾಸ್ ಟೈಮ್ ಅಲ್ಲಿ. ಸೂಪರ್, ಖುಷಿ ಇತ್ತು ನನ್ಗೆ. ನೋಡಿದ್ರಾ? ನಾನು ಖುಷಿಯಾಗಿ ಮಾತಾಡಿದೆ, ನನ್ ತಲೆಯಲ್ಲಿ ಏನು ನಾನು ಟೆನ್ಷನ್ ಇಟ್ಕೊಂಡಿಲ್ಲ. ಐ ವಾಸ್ ಹ್ಯಾಪಿ ಟಾಕಿಂಗ್ ಟು ಹಿಮ್. ಪಾಲಿಟಿಕ್ಸ್ ಮಾತಾಡಿದ್ವಿ, ಸಾಹಿತ್ಯ ಮಾತಾಡಿದ್ವಿ, ಸಿನಿಮಾ ಮಾತಾಡಿದ್ವಿ, ತುಂಬಾ ಮಾತಾಡಿದ್ವಿ. ಅರ್ಧ ಗಂಟೆಯಲ್ಲಿ ಎಲ್ಲ ಲೈಫ್ ಏನೇನ್ ಬೇಕು ಎಲ್ಲ ಡಿಸ್ಕಸ್ ಮಾಡ್ಕೊಂಡು ಅದು ಬಿಟ್ಟು ಬೇರೆ ಎಲ್ಲ ಮಾತಾಡಿದ್ವಿ. ಸೊ ಬಿಗ್ ಬಾಸ್ ಎಲ್ಲ ನೋಡ್ತಿರ್ಬೇಕಾದ್ರೆ ಹೆಂಗ್ ಅನಿಸ್ತಿತ್ತು ನಿಮ್ಗೆ ಆಸ್ ಎ ಫ್ಯಾನ್ ಆಗಿ? ಅನ್ಕೊಂಡಿದ್ರಾ ನಾನು ಇವ್ರನ್ನೇ ಮದುವೆ ಆಗ್ತೀನಿ ಅಂತ? ಆಗ ಅನ್ಕೊಂಡಿರ್ಲಿಲ್ಲ. ಆಗ ಇವನ್ ಐ ವಾಸ್ ಅ ಬಿಗ್ ಫ್ಯಾನ್. ನಾನು ವೋಟ್ ಮಾಡಿದ್ದೆ, ಚೆನ್ನಾಗ್ ಆಡ್ತಿದ್ದಾರೆ ಅನ್ಸ್ತಿತ್ತು. ಹೆಂಗ್ ಅನ್ನಿಸ್ತು ನೀವು ಲೈಕ್ ಏನಂತಂದ್ರೆ ನಾನು ಇಷ್ಟಪಟ್ಟು ವೋಟ್ ಮಾಡಿ ಗೆಲ್ಬೇಕಾಗಿದ್ದಂತಹ ಒಂದು ಇಷ್ಟಪಡ್ತಿದ್ದಂತಹ ಕಂಟೆಸ್ಟೆಂಟ್ ಮದುವೆ ಆಗ್ತಿದೀನಿ ಅಂತಂದಾಗ? ಐ ಫೀಲ್ ಲಕ್ಕಿ, ತುಂಬಾ ಲಕ್ಕಿ. ತುಂಬಾ ಖುಷಿ ಇದೆ, ತುಂಬಾ ಹೆಮ್ಮೆ ಇದೆ. ಐ ಫೀಲ್ ಗ್ರೇಟ್ ಫಾರ್ ಮೈ ಸೆಲ್ಫ್, ವೆರಿ ಲಕ್ಕಿ. ಫಸ್ಟ್ ಏನ್ ಗಿಫ್ಟ್ ಕೊಟ್ರು ನಿಮ್ಗೆ ಅವರು? ಏನೋ ಹೇಳಿ, ನಿನಗೆ ಜ್ಞಾಪಕ ಇರ್ಬೇಕು, ನನಗಂತೂ ಕೊಟ್ಟರು ಜ್ಞಾಪಕ. ಆಕ್ಸಿಡೈಸ್ಡ್ ಸಿಲ್ವರ್ ನೆಕ್ಲೆಸ್ ನಂಗೆ ಆ ತರ ಇಷ್ಟ. ಕರೆಕ್ಟ್, ಚೆನ್ನಾಗಿರೋದು ಕೊಟ್ಟಿದ್ದೀನಿ ನಾನು. ಅದೇನದು ಹ್ಯಾಂಡ್ ಪ್ರಿಂಟೆಡ್ ಶಾಲ್ ಅಂಡ್ ಹರಪ್ಪ ಮಹಾಂಜದಾರೋದೇನೋ ನೆಕ್ ಪೀಸ್ ಅಂಡ್ ಕೊಟ್ಟಿದ್ದೆ. ಕರೆಕ್ಟ್, ಅದ್ರ ಬಗ್ಗೆ ಮಾತಾಡಿದ್ವಿ ನಾವು, ಆ ತರದ್ ಇಷ್ಟ ಆಗತ್ ನನ್ಗೆ ಅಂತ. ನೆಕ್ಸ್ಟ್ ಫಸ್ಟ್ ಗಿಫ್ಟ್ ವಾಸ್ ದಟ್. ನೀವು ಅವ್ರಿಗೆ ಏನ್ ಕೊಟ್ಟಿಲ್ಲ? ಕ್ಯಾಂಡಲ್ 100 ರೂಪಾಯಿದು ಪರ್ಫ್ಯೂಮ್, ಸೆಂಟೆಡ್ ಕ್ಯಾಂಡಲ್. ಅಂದ್ರೆ ನನಗೆ ಅವ್ರಿಗೇನ್ ಇಷ್ಟನೋ ನಾನು ಅದು ಗಿಫ್ಟ್ ಕೊಟ್ಟಿದ್ದೆ, ಅವ್ರು ಕೊಡೋವಾಗ ಅವ್ರಿಗೇನ್ ಇಷ್ಟನೋ ಅದನ್ನೇ ನಂಗೆ ಹಂಗೆ. ಸೊ ನಿಮ್ಮಿಬ್ಬರ ಬಾಂಡಿಂಗ್ ನೋಡ್ತಿರ್ಬೇಕಾದ್ರೆ ಆದಷ್ಟು ಬೇಗ ನಾನು ಮದುವೆ ಆಗ್ಬೇಕು. ತುಂಬಾ ಚೆನ್ನಾಗಿದೆ ಆಕ್ಚುಲಿ ಬಾಂಡಿಂಗ್. ಸೊ ಈಗ ಅಜ್ಜಿ ಆಸೆ ಮತ್ತೆ ತಂದೆ ತಾಯಿ ಆಸೆ ಏನಂತಂದ್ರೆ ಮಿನಿ ಶಶಿಕುಮಾರ್ ಆಗಿರ್ಬೋದು, ಮಿನಿ ನಿಮ್ ಹೆಸರು ಗೊತ್ತಾಗ ಸ್ವಾತಿ ಯಾವಾಗ ಬರ್ತಾರೆ ಅಂತ ವೈಟ್ ಮಾಡ್ತಿರ್ತಾರೆ. ಸೊ ಯಾವಾಗ ಗುಡ್ ನ್ಯೂಸ್ ಕೊಡ್ತೀರಾ ಅಂತ? ಅದನ್ನ ಪ್ಲಾನ್ ಮಾಡಿ ಪ್ರೊಸೆಸ್ ಮಾಡ್ಬೇಕು. ಇಟ್ ಈಸ್ ಅನ್ ಅದರ್ ಪ್ರಾಜೆಕ್ಟ್. ನಾವೆಲ್ಲ ಏನ್ ಅನ್ಕೊಂಡ್ಬಿಡ್ತೀವಿ ಲೈಫಲ್ಲಿ ಮಿಸ್ ಹೊಡಿಯೋದು ಎಲ್ಲಿ ಅಂದ್ರೆ ಇದೇ ಕಾರಣಗಳಲ್ಲಿ. ಮನುಷ್ಯರು ಮಕ್ಕಳು ಮಾಡ್ಕೊಳ್ಳೋದು ಇಟ್ ಇಸ್ ಅ ಪ್ರಾಜೆಕ್ಟ್. 30-35-40 years ಆಫ್ ಪ್ರಾಜೆಕ್ಟ್. ವಿ ನೀಡ್ ಟು ಬಿ ಫೈನಾನ್ಷಿಯಲಿ ಕೇಪಬಲ್. ಆ ಮಕ್ಕಳನ್ನ ನಾಳೆ ಮಕ್ಕಳು ಮಾಡ್ಕೊಂತೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ನಾವೇನು ಮಾಡ್ಕೊಡದೇ ಇರೋ ತಪ್ಪಾಗ್ಬಿಡುತ್ತೆ. ಐ ಸ್ಟ್ರಾಂಗ್ಲಿ ಬಿಲೀವ್ ದಟ್ ನನಗೆ ಆ ರೈಟ್ಸ್ ಇಲ್ಲ ಅನ್ನೋದು ನಾನು. ಸೊ ಮಕ್ಕಳು ಮಾಡ್ಕೊಳ್ಳೋದು ಅಥವಾ ಮಕ್ಕಳನ್ನ ಪಾಲನೆ ಮಾಡೋದು ಅನ್ನೋದು ಇಟ್ಸ್ 30-40 years ಆಫ್ ಪ್ರಾಜೆಕ್ಟ್. ಸೊ ಅದಕ್ಕೆ ಸ್ಟ್ರಾಂಗ್ ಫೈನಾನ್ಷಿಯಲ್ ಬ್ಯಾಕ್ ಡ್ರಾಪ್ ಬೇಕು, ಒಂದಷ್ಟು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ಬೇಕು. ನಾಳೆ ಅವ್ರು ಓದೋ ಸ್ಕೂಲ್ಗಳನ್ನ ಇವತ್ತು ನಾವು ಡಿಸೈಡ್ ಮಾಡ್ಕೋಬೇಕಾಗತ್ತೆ. ಸೊ ಆ ಪ್ರೊಸೆಸ್ ಸ್ಟಾರ್ಟ್ ಮಾಡ್ಬೇಕು. ಅಂದ್ರೆ ಪರ್ಫೆಕ್ಟ್ ಪ್ಲಾನಿಂಗ್ ಇಲ್ದೇನೆ ನಾವು ಇದು ಮಾಡಬಾರ್ದು ಅನ್ನೋದು ನಾನು. ಪ್ಲಾನಿಂಗ್ ಅನ್ನೋದಕ್ಕಿಂತ ವಿ ಶುಡ್ ಬಿ ಕೇಪಬಲ್ ಟು ಹ್ಯಾಂಡಲ್ ದೆಮ್. ಇದು ನಾನು ಬಿಲೀವ್ ಮಾಡತ್ತದು. ಸರ್, ಸಿನಿಮಾಗಳೆಲ್ಲ ಮಾಡ್ತಿದ್ದಾರೆ. ಸೊ ಕನ್ನಡ ಚಿತ್ರರಂಗ ಆಯ್ತು, ಬಿಗ್ ಬಾಸ್ ಆಯ್ತು, ಕಿರುತೆರೆ ಆಯ್ತು, ಈಗ ತಮಿಳು ಚಿತ್ರರಂಗಕ್ಕೂ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಅನ್ಕೊಂಡಿದ್ರ ನನ್ ಮಗ ಯಾವತ್ತಾದ್ರೂ ಹೀರೋ ಆಗ್ತಾರೆ ಅಂತ? ಆ ಥರ ಏನಿರಲಿಲ್ಲ. ಬಟ್ ನಾನೊಂದು ಸರ್ತಿ ಜಾತಕ ಬರ್ಸಿದ್ದೆ ಹೈಸ್ಕೂಲಲ್ಲಿ ಇದ್ದಾಗ.
ನಮ್ಮ ಫ್ರೆಂಡ್ ಒಬ್ಬ ಟೀಚರ್ ಇದ್ದ, ಅವ್ರ ಹತ್ರ ಬರ್ಸಿದೆ. ಅವನು ಬರ್ದ, ನಿನ್ನ ಮಗ ಹೆಂಗೆ ಆಕ್ಟರ್ ಆಗ್ತಾನೆ, ಫಿಲಿಂ ತೆಗಿತಾನೆ ಅಂತ ಇದು ಅಂತ. ನಾನು ಅವ್ನು ಚೆನ್ನಾಗಿ ಬೈದ್ಬಿಟ್ಟು ನಾ ಇರೋದು ಹಳ್ಳಿಯಲ್ಲಿ, ಅವನು ಎಜುಕೇಶನ್ ಅಲ್ಲಿ ಇದ್ದಾನೆ, ಈ ತರ ಎಲ್ಲ ನಿನ್ನ ಜಾತಕ ಬರ್ದಿದೆಯಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಇದು ಮಾಡಿದೆ. ಅವ್ನು ಬರ್ದಿರೋದೇ ಕರೆಕ್ಟ್ ಅನಿಸ್ತು. ಮತ್ತೆ ಮತ್ತೆ ಹೇಳಿದ್ರ ಈ ತರ ನೀವ್ ಹೇಳ್ದಂಗೆ ಹಾ, ಆಯ್ತು ಅಂತ? ಇದಾನೆ ಈಗ ಹೇಳಿದ್ರ ನಾನು ಇದು ಇವಾಗ ಕೇಳಿಸ್ಕೊಂತ ಇದ್ದೆ. ಅಂದ್ರೆ ಈ ವಿಚಾರ ನಿಮ್ಗೆ ಇದುವರೆಗೂ ಗೊತ್ತೇ ಇರ್ಲಿಲ್ಲ. ಇದಾರೆ, ಇಲ್ಲೇ ಇದಾರೆ ಅವರು, ನನ್ನ ಕ್ಲಾಸ್ಮೇಟೇ ಅವನು. ಅಮ್ಮ ನಿಮ್ಗೆ ಏನಾದ್ರು ಹೇಳಿದ್ರೆ ಈ ತರ ಹೀರೋ ಆಗ್ತಾರೆ ಅಂತ ಹೇಳ್ಬಿಟ್ಟು ಸರ್ ನಾವು ನೋಡಿದ್ವಿ ಜಾಸ್ತಿ, ನಾವೇ ಬರ್ಸಿದ್ವಿ. ನೀವೇ ಬರ್ಸಿದ್, ಇಬ್ರು ಹೋಗಿ ಬರ್ಸಿದ್ರಿ? ಇಲ್ಲ ಅವರ ಬರ್ಕೊಂಡ್ ಬಂದ್ಕೊಟ್ರು ನಮ್ಗೆ. ಅವ್ರು ಬರ್ಕೊಂಡ್ ಕೊಟ್ರಿ. ಅಲ್ಲ, ಈ ತರ ನಿಮ್ ಜಾತಕದಲ್ಲಿ ಮಗ ಈ ತರ ಐತಂತೆ ಟ್ರೈ ಮಾಡು ಅಂತ ಅವ್ನಿಗೆ ಹೇಳಿದ್ರು. ಯಾಕಂದ್ರೆ ಹೇಳಿಲ್ಲ. ತಂದೆ ಅನ್ನೋದು ಭಯ ಇರ್ತದೆ, ತಾಯಿ ಸಪೋರ್ಟ್ ಅನ್ನೋದು ಮಕ್ಕಳಿಗೆ ತುಂಬಾ ಜಾಸ್ತಿ ಇರುತ್ತೆ, ಅದ್ರಲ್ಲೂ ಗಂಡ್ ಮಕ್ಳಿಗೆ ಎಸ್ಪೆಷಲಿ ತುಂಬಾ ಜಾಸ್ತಿ ಇರುತ್ತೆ. ಸೊ ಈ ತರ ಹೀರೋ ಆಗ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲಿ ಒಳಗೊಳಗೆ ಏನಾದ್ರು ಅವ್ರಿಗೆ ಇಂಟ್ರೆಸ್ಟ್ ಬರೋ ತರ ಏನಾದ್ರು ಮಾತಾಡಿದ್ರ, ಪುಷ್ ಮಾಡಿದ್ರ, ಸಪೋರ್ಟ್ ಮಾಡಿದ್ರ ಅಂತ? ಅದ್ರ ಹಂಗೇನಿಲ್ಲ. ಬಗ್ಗೆನೇ Big Boss ಹೇಳಿಲ್ಲ. ಹೋಗ್ಬೇಕು ಅಂತ ಹೇಳ್ತಾ ಇದ್ವಿ, ನಾವು ಅನ್ಕೊಂತ ಇದ್ವಿ ಬಿಗ್ ಬಾಸ್ ಹೋಗ್ಬೇಕು ಅಂತ. ಹ್ಮ್. ಅದೇ ಆಫರ್ ಬಂತು. ಗ್ಯಾಪಲ್ ಬಂತು, ಬಿಗ್ ಬಾಸ್ ಆಯ್ತು, ಈಗ ಕನ್ನಡ ಇಂಡಸ್ಟ್ರಿ ಆಯ್ತು, ಈಗ ತಮಿಳ್ ಇಂಡಸ್ಟ್ರಿ. ಸೊ ಮುಂದಿನ ದಿನದಲ್ಲಿ ಇಬ್ರನ್ನ ಸೀಸನ್ ಬಿಗ್ ಬಾಸ್ ಸೀಸನ್ 4, 5 ನಮ್ಮವ್ರು ನೋಡಕ್ ಶುರು ಮಾಡಿದ್ರು. ಹಾ. ಆ 4 ಶುರು ಮಾಡ್ದಾಗ್ಲೇನೆ ಶಶಿನ್ ಕಳಿಸ್ಬೇಕು ಅನ್ನೋದು ಅವ್ರಿಗೆ. ನಿಮ್ ತಲೆಗೆ ಬಂತು. ಹಾ. ಹಾ. ಇನ್ನು ಮತ್ತೆ ಸೀಸನ್ 5 ಅಲ್ಲಿ ಒಂದೆರಡು ಮೂರು ಸತಿ ಹೇಳಿದ್ರು ಶಶಿಗೆ, ಹ್ಮ್. ಈ ತರ ಬಿಗ್ ಬಾಸ್ ಹೋಗು, ಸೆಲೆಕ್ಷನ್ ಆಗ್ತೀಯ ಹ್ಮ್. ಹಂಗೆ ಅಂತ. ಫೈನಲಿ ಸೀಸನ್ 6 ಬಂತು. 6 ಬಂದು 6 ಬಂದಿದ್ದು ಆಯ್ತು, ಟ್ರೋಫಿ ಹೊಡೆದಿದ್ದು ಆಯ್ತು, ಗೆದ್ದು ಬಂದಿದ್ದು ಆಯ್ತು. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಿಮ್ಮ ಆಡಿಯನ್ಸ್ ಆಗಿರ್ಬೋದು ಅಥವಾ ಕರ್ನಾಟಕ ಜನತೆ ನಿಮ್ಮಿಬ್ಬರ ಪೇರ್ನ ಆನ್ ಸ್ಕ್ರೀನ್ ಯಾವತ್ತಾದ್ರೂ ಒಂದು ವಿಡಿಯೋದಲ್ಲಾದ್ರೂ ನೋಡಬಹುದಾ ಅಂತ? ಯೂಟ್ಯೂಬ್ ಅಲ್ಲಿ ಇದಾವೆ ಸುಮಾರು. ಯೂಟ್ಯೂಬ್ ಈಗ ಯೂಟ್ಯೂಬ್ ಅಲ್ಲಿ ಇದನ್ನ ನೋಡ್ತಾ ಇರ್ತೀರಾ. ಮುಂದಿನ ದಿನಗಳಲ್ಲಿ ನಮ್ಮ ಕಂಪನಿಯ ಒಂದಷ್ಟು ವಿಡಿಯೋಗಳನ್ನ ಅಲ್ಲಿ ಡೆಫಿನೆಟ್ ಆಗಿ ಆನ್ Business ಸ್ಕ್ರೀನ್ terms ನೋಡ್ತೀರಾ. ಅಲ್ಲಿ ಬಿಸ್ನೆಸ್ ಜೊತೆಲಿ ಟರ್ಮ್ಸ್ ಅಲ್ಲಿ ಇದೀವಿ. ಡೆಫಿನೆಟ್ ಆಗಿ ಬರ್ತೀವಿ ಹ್ಮ್. ಆನ್ ಸ್ಕ್ರೀನ್. ಯೂಟ್ಯೂಬ್ ವಿ ಆರ್ ಪ್ಲಾನಿಂಗ್ ಟು ಸ್ಟ್ರಾಂಗ್ ಎ ಹ್ಯೂಜ್ ಗುಡ್ ಯೂಟ್ಯೂಬ್ ಚಾನಲ್. ಹ್ಮ್. ಅಗ್ರಿಕಲ್ಚರ್ ಬಿಸ್ನೆಸ್ ನ ಮಾತಾಡೋದ್ರ ಬಗ್ಗೆ ಅಥವಾ ಇಂಥ ವಿಚಾರಗಳ ಬಗ್ಗೆ. ಹ್ಮ್. So ಅಲ್ಲಿ ಡೆಫಿನೆಟ್ ಆಗಿ ಬರ್ತೀವಿ, ನಾಟ್ ಇನ್ ಟು ಇಂಡಸ್ಟ್ರಿ. ಅವ್ರ ಸಪೋರ್ಟ್ಗೆ, ಬಿಕಾಸ್ ಯಾಕಂತಂದ್ರೆ ಪ್ರತಿಯೊಬ್ಬ ಗಂಡಸಿನ ಯಶಸ್ಸಿನ ಹಿಂದೆ ಅವರು ಮಹಿಳೆ, ತಾಯಿ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು, ಎಷ್ಟು ಸಪೋರ್ಟ್ ಕೊಡ್ತೀರಾ ನೀವಿಬ್ರು, ತಾಯಿ ಮತ್ತೆ ಹೆಂಡತಿ ಆಗಿ? ಇವರೇ ಜಾಸ್ತಿ. ಎಲ್ಲ ನಾವು ಅವರೇ? ಎಲ್ಲಿರ್ತೀವಿ ತಾನೆ, ಊರಲ್ಲಿ ಇರ್ತೀವಿ, ಓಕೆ. ಅವರೇ ತಾನೆ ಅಲ್ಲಿ ಇರೋದು, ಡೈಲಿ ಹೋಗ್ತಾ ಇರ್ತಾರೆ ಅವರೇ. ಸೊ ಫೈನಾನ್ಷಿಯಲ್ ಎಲ್ಲ ಬ್ಯಾಲೆನ್ಸ್ ಮಾಡೋದು ನೀವೇನಾ ಶಿಶಿ ಅವರು? ನಾನು Financially. ಬಿಸ್ನೆಸ್ ನೋಡ್ಕೋತೀನಿ, ಪ್ರೊಡಕ್ಷನ್ ಎಲ್ಲ ಒನ್ ಪಾರ್ಟ್ ಆಫ್ ಬಿಸ್ನೆಸ್ ನಾನ್ ನೋಡ್ಕೋತೀನಿ. ಹ್ಮ್. ಫಿನಾನ್ಷಿಯಲಿ ಅಂಡ್ ಇನ್ ವರ್ಕ್ಸ್ ಆಲ್ಸೋ ಐ ವಿಲ್ ಬಿ ವಿತ್ ಹಿಮ್. ಹ್ಮ್. ಇಮೋಷನಲಿ ಅಮ್ಮ ಇರ್ಲೇಬೇಕು. ಸೊ ಜೊತೆಲಿದೀವಿ. ಇಬ್ಬರಲ್ಲಿತ್ತು ಬೇಗ ಕೋಪ ಬರುವಂತದ್ದು ಯಾರಿಗೆ? ಶಶಿಗೇನೆ ತುಂಬಾ ಕೋಪ ಬರುತ್ತೆ. ತುಂಬಾ ಕೋಪ. ನೋಡಿ ಇಬ್ರು ಹೇಳ್ತಿದೀವಿ. ಎಕ್ಸ್ಪೀರಿಯನ್ಸ್, ಬಿಕಾಸ್ ಅವ್ರು ಹುಡ್ದಾಗಿಂದ ನೋಡಿದಾರೆ, ಸೊ ನೀವು ಮದುವೆ ಆದಾಗಿಂದ ನೋಡಿದ್ರು. ನೀನ್ So ಅದನ್ನ- ನೀವು ಬಿಗ್ ಬಾಸ್ ಅಲ್ಲಿ ನೋಡಿದ್ದೀರಲ್ವಾ? ಸೀಸನ್ ಬರ್ತಾ ಇರುತ್ತಲ್ಲ ಮೇಡಮ್, ಅವ್ರು ಮಾಡಿರುವಂತ ಒಂದಷ್ಟು ಮೂವ್ಮೆಂಟ್ಸ್ ನೆನಪಿರುತ್ತೆ, ಮೆಮೊರೇಬಲ್ ಮೂವ್ಮೆಂಟ್ಸ್. ಬಟ್ ಆ ಕೋಪ ಸಣ್ಣ ಪುಟ್ಟ, ಅದು ಇನ್ನೊಂದ್ ಏನಂತಂದ್ರೆ ಒಂದಷ್ಟು ತೋರ್ಸೋದು ಇಲ್ಲ. ಸೊ ಹಾಗಾಗಿ ನೋಡಿದೀನಿ, ಒಂದಷ್ಟು 2-3 ಕಡೆ ನೋಡಿದೀನಿ ಅಷ್ಟೇ, ಬಟ್ ಜಾಸ್ತಿ ನೋಡಕ್ ಹೋಗಿಲ್ಲ. ಬಿಕಾಸ್ ಆ ಟೈಮ್ ಮನೆಯಲ್ಲಿರೋರು ಜಾಸ್ತಿ ನೋಡ್ತಿರ್ತಾರೆ. ಹಾ? ಮನೆಯಲ್ಲಿರೋರು ಜಾಸ್ತಿ ಹಾ. ನೋಡ್ತಿರ್ತಾರೆ. ಬಿಕಾಸ್ ನಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸ್ವೈಪ್ ಮಾಡ್ತಿರ್ತೀವಲ್ಲ, ಸೊ ಆ ವಿಡಿಯೋಸ್ ಬಂದಾಗ ನಾವು ನೋಡ್ತಿರ್ತೀವಿ. ಇನ್ನು ಅದ್ ಬಿಟ್ಟಾಗ ಇಂಟರ್ವ್ಯೂಸ್ ಮಾಡೋ ಟೈಮಲ್ಲಿ ಏನಾದ್ರು ನೋಡ್ತಿರ್ತೀವಿ ಅಷ್ಟೇ. ಸೊ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಆ ಕೋಪನ, ಹೆಂಗ್ ಕಂಟ್ರೋಲ್ ಮಾಡಿಸ್ತೀರಾ ಅಂತ? ಗೊತ್ತಿರುತ್ತಲ್ಲ ಜಾಸ್ತಿ ಕೋಪ ಬರುತ್ತೆ ಅಂತ. ಸೊ ಟೇಕ್ ಕೋಪ ಇಟ್. ಬರ್ದೇ ಇರುತ್ತೆ. ಕೋಪ ಅದಾದ್ಮೇಲೆ ಕೂಲ್ ಆಗುತ್ತೆ. ಹ್ಮ್. ಎಲ್ಲೋ ನಮ್ದೇ ಫಾಲ್ಟ್ ಇರುತ್ತೆ, ತಪ್ಪಿರುತ್ತೆ, ಕರೆಕ್ಟ್ ಮಾಡ್ಕೋತೀವಿ. ಸೊ ಸೈಲೆಂಟ್ ಆಗ್ಬಿಡ್ತೀರಾ ಆ ಟೈಮಲ್ಲಿ? ಏನ್ ಮಾತಾಡಕ್ ಹೋಗಲ್ಲ? ಇಲ್ಲ, ಇಬ್ರಲ್ಲಿ ಶಾಪಿಂಗ್ ಮಾಡುವಂತದ್ದು ಯಾರು ಜಾಸ್ತಿ ಶಾಪ್ ಮಾಡ್ತಾರೆ? ನಾನೇ. ನೀವೇ? ಶಶಿಗೂ ನಾನೇ ಶಾಪ್ ಮಾಡಿದ್ದು. ಅಂದ್ರೆ ನಿಮ್ ಕಂಪ್ಲೀಟ್ ಔಟ್ಫುಟ್ ಎಲ್ಲ ನೋಡ್ಕೊಂಡು ನಾನು ಶಾಪಿಂಗ್ ಹೋಗೋದಿಲ್ಲ ಜಾಸ್ತಿ. ಹಾ. ನಾನು ಹೋದೆ ಅಂದ್ರೆ 3 ತಿಂಗಳಿಗೆ ಆಗಷ್ಟು ಎತ್ಕೊಂಡ್ಬರ್ತೀನಿ. ಹಾ. ಸೊ ಹಂಗ್ ನಂದು ಅಂದ್ರೆ ಅರ್ಧ ಗಂಟೆಲಿ ಮುಗಿಸ್ತೀನಿ ನಾನು ಹೋದ್ರುನು. ಸೊ ಹಂಗಾಗಿ ಐ ಆಮ್ ನಾಟ್ ದಟ್ ಶಾಪಿಂಗ್, ಇವೆಲ್ಲ ನಂಗೆ ಇಂಟ್ರೆಸ್ಟ್ ಇಲ್ಲ. ಯಾರನ್ನ ಎಲ್ಲ ಹೋಗ್ತಿದ್ರೆ ತಗೊಂಬಂದ್ಬಿಡಿ ಅಂತ ಹೇಳ್ತೀನಿ, ಇಲ್ಲ ನನ್ನ ಫ್ರೆಂಡ್ಸ್ ಯಾರನ್ನ ಹೋಗ್ತಿದ್ರೆ ತಗೊಂಬಂದ್ಬಿಡಿ ಅಂತ ಹೇಳ್ತೀನಿ. ಸೊ ಹಿಂಗಿರುತ್ತೆ ಜಾಸ್ತಿ ಶಾಪಿಂಗ್. ಬಿಟ್ರೆ ಅಂತ ಶಾಪಿಂಗ್ ಫೆನಾಟಿಕ್ ಏನಲ್ಲ ನಾನು. ಮದ್ವೆ ಆದ್ಮೇಲೆ ಇಬ್ರು ಸೇರಿ ಒಟ್ಟಿಗೆ ಹೋಗಿರುವಂತ ಫಸ್ಟ್ ಪ್ಲೇಸ್ ಯಾವ್ದು? ಇವಾಗ ಊಟಿನ ಅಲ್ಲ, ಊಟಿ. ಊಟಿ ಫಸ್ಟ್ ಹೋಗಿದ್ವಿ. ಅದಾದ್ಮೇಲೆ ಅಂಡಮಾನ್ ನಿಕೋಬಾರ್ ಹೋಗಿದ್ವಿ. ಅಂಡಮಾನ್ಗೆ ಹೋಗಿದ್ವಿ. ಸೊ ಅಷ್ಟೇ, ವಿ ಡಿಂಟ್ ಹ್ಯಾಡ್ ಲಾಟ್ ಆಫ್ ಆಪರ್ಚುನಿಟಿ ಟು ಟ್ರಾವೆಲ್. ಮತ್ತೆ ಇಲ್ಲೋ ಇದಕ್ಕೊಂದ್ಸರಿ ಫಿಕ್ಸ್ ಮಾಡ್ಕೊಂಡು ಹೋಗಕ್ಕಾಗಿಲ್ಲ. ಮೊನ್ನೆ ಕ್ರಿಕೆಟ್ ಆಡೋವಾಗ ಒಂದ್ಸರಿ ಎಲ್ಲೋ ಚೈನಾಗ್ ಹೋಗ್ಬೇಕಿತ್ತಲ್ಲೂ, ಅಂದ್ರೆ ಬಿಸ್ನೆಸ್ ವರ್ಕ್ ಮೇಲೆ, ಅದು ಕ್ಯಾನ್ಸಲ್ ಆಯ್ತು. ಸೊ ಹಿಂಗೆ ಬಿಸ್ನೆಸ್ ಅಲ್ಲಿ ಇರೋದ್ರಿಂದ ಲಾಸ್ಟ್ ಮೂಮೆಂಟ್ ಕ್ಯಾನ್ಸಲ್ಸ್ ಜಾಸ್ತಿ ನಡೀತಿರುತ್ತೆ. ಬಟ್ ನಾವು ಹೋಗ್ತಾ ಇರ್ತೀವಿ, ಲೋಕಲ್ ಟ್ರಿಪ್ಗಳು ಜಾಸ್ತಿ ಹೋಗ್ತೀವಿ. ಕಾರ್ ಎತ್ಕೊಂಡು ಈ ಊಟಿ ಬೈಕ್ ಹೋಗೋದಾಗಿರ್ಲಿ, ಟ್ರಿಪ್ಸ್ ಹೋಗ್ತೀವಿ ತುಂಬಾ. ಅಂದ್ರೆ ಅನ್ಪ್ಲಾನ್ಡ್ ಜಾಸ್ತಿ. ನಾಳೆ ಏನು ಕೆಲಸ ಇಲ್ಲ ಅಂದ್ರೆ ಪ್ಯಾಕ್ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಹೋಗ್ಬಿಡೋದ? ಹೋಗಿದೀವಿ Staycation ಅಂದ್ರೆ- ತರ ಹೋಗಿ
ನೈಸ್. ಸೊ ಅದು ಯಾರಿಗೂ ಗೊತ್ತಿರಲ್ಲ. ಅದು ಯಾರನ್ನ ಕೇಳಿದ್ರೆ ಎಲ್ಲಿದೆ ಅಂತ ಇಲ್ಲೆಲ್ಲೋ ಸಕಲೇಶ್ವರ, ಕೂರ್ಗು, ಎಲ್ಲ ಇದು ಹೈದರಾಬಾದ್ ಹಿಂಗೆ ಹೇಳ್ತೀವಿ ಬಿಟ್ರೆ ಪ್ಲಾನ್ ಮಾಡ್ಕೊಂಡು ಹೋಗೋದು ತುಂಬಾ ಕಮ್ಮಿ. ಫ್ಯಾಮಿಲಿಯಲ್ಲೆಲ್ಲ ಎಲ್ಲರೂ ಸೇರಿ ಒಟ್ಟಿಗೆ ಹೋಗೋಣ ಅಂತ ಪ್ಲಾನ್ ಮಾಡೋದು ಯಾರು ಟ್ರಿಪ್ ಮಾಡೋದು? ನಮ್ಮ ಅಕ್ಕಂದಿರು ಅವ್ರು ದೇ ಡಿಸೈಡ್. ಅವರೆಲ್ಲ ಹೋಗ್ಬೇಕು ಅಂತಂದಾಗ ಅವ್ರ ಫ್ರೆಂಡ್ ಒಬ್ರು ಇದಾರೆ. ಸೊ ಅವ್ರ ಮುಖಾಂತರ ಅವ್ರು ಕರೆದ್ರೆ ನಾವು ಜಾಯಿನ್ ಆಗ್ತೀವಿ ಬಿಟ್ರೆ ನಾನಂತೂ ಏನೋ ಇಂಥದ್ದೇನು ಪ್ಲಾನ್ ಮಾಡೋದಿಲ್ಲ. ನನ್ ಪ್ಲಾನ್ ಹೆಂಗಿರುತ್ತೆ ಅಂದ್ರೆ ನಾಳೆ ಹೋಗೋಣ ಅಂತ. ಹಂಗೆ ಅವ್ರು ಡೈಜೆಸ್ಟ್ ಮಾಡ್ಕೊಂಡು ಪ್ರೊಸೆಸ್ ಮಾಡ್ಕೊಳಕ್ ಟೈಮ್ ಆಗತ್ತೆ. ನನಗೆ ಹಂಗಾಗೋದಿಲ್ಲ. ಇನ್ನೇನ್ ಸಾಧನೆ ಮಾಡ್ಬೇಕು ಅಂತ ಬ್ಯಾಲೆನ್ಸ್ ಇದೆ ಸರ್ ನಿಮ್ ಮಗ? ಎಲ್ಲಾ ಕೆಲ್ಸಗಳು ಮಾಡ್ಕೊಂಡ್ ನಾನು ಅವಾಗಿಂದ ಕೇಳ್ತಾ ಇದ್ದೇನೆ, ಪ್ರತಿಯೊಂದು ಕೆಲ್ಸನೂ ಇಂಥ ಕೆಲ್ಸ ನೀವ್ ಮಾಡಿಲ್ಲ ಅನ್ನೋಂಗಿಲ್ಲ, ಇನ್ನೇನ್ ಮಾಡ್ಬೇಕು ಅನ್ನೋ ಆಸೆ ಇದೆ ನಿಮ್ಗೆ ಅಂತ? ಬಿಸ್ನೆಸ್ ಪಿಕಪ್ ಮಾಡ್ಬೇಕು ಅನ್ನೋದು. ಬಿಸ್ನೆಸ್ 100 crores ಮಾಡ್ಬೇಕು. 100 crores. ಓಕೆ, ಅದನ್ನ ನಾನು ನೋಡ್ಬೇಕು. ಅದನ್ನ ನೀವು ನೋಡ್ಬೇಕು ಅನ್ನೋಂಥದ್ದು ಆಸೆ. ಸೂಪರ್. ಅಮ್ಮ, ನಿಮ್ಗೇನ್ ಆಸೆ ಇದೆ? ಸೇಮ್. ನೀವಿಬ್ರು ಒಂಥರ ಆದ್ರೆ ಅವರಿಬ್ರು ಒಂಥರ. ಮೇ ಬಿ ನಿಮ್ಮಿಬ್ರು ನೋಡಿ ಅವರಿಬ್ರು ಕಲ್ತ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಮೇ ಬಿ ಯಾವ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಇರ್ಬೇಕು ಅಂತ ಅಲ್ವಾ? ಫೈನಲಿ ಏನ್ ಹೇಳ್ತೀರಾ ಕರ್ನಾಟಕದ ಜನತೆಗೆ? ಶಶಿ ಅವರು ಬಿಗ್ ಬಾಸ್ ಇಂದಾನು ಇಷ್ಟಪಡ್ತಿದ್ದಾರೆ. ಸೊ ಅವ್ರ ಪ್ರೀತಿಗೆ ಏನ್ ಹೇಳ್ತೀರಾ ನೀವಿಬ್ರು? ನಮ್ಮ ಮಗನ್ನ ಬಿಗ್ ಬಾಸ್ ಅಲ್ಲಿ ಗೆಲ್ಸಿದ್ರು. ಎಲ್ಲ ವೋಟ್ ಮಾಡಿ ಎಲ್ಲ ಸಪೋರ್ಟ್ ಮಾಡಿ ಇವಾಗ ಇದ್ ಮಾಡ್ತಾ ಇದ್ದಾರೆ. ಅಗ್ರಿಕಲ್ಚರ್ ಶ್ವಾಸ ಮಾಡ್ತಾ ಇದ್ದಾರೆ. ಎಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಕರ್ನಾಟಕ ಜನತೆಗೆ ನಮಸ್ಕಾರ. ಸರ್ ನೀವೇನ್ ಹೇಳ್ತೀರಾ? ಲೇಡೀಸ್ ಹೇಳಿದ್ರೆ ಅದೇ ಆಯ್ತು. ಅದೇನೋ ತೆಲುಗಲ್ಲಿ ಒಂದು ಸಿನಿಮಾ ಆಯ್ತಲ್ಲ, ತುಂಬಾ ಖುಷಿ ಆಯ್ತು. ಫೈನಲಿ ಫ್ಯಾಮಿಲಿನ ಇಂಟರ್ವ್ಯೂ ಮಾಡಿದ್ದು ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಾನ್ ನನ್ನ ಫ್ಯಾಮಿಲಿ ಜೊತೆನೆ ಒಟ್ಟಿಗೆ ಮಾತಾಡಿದಷ್ಟು ಖುಷಿ ಆಯ್ತು. ಅಷ್ಟು ಸಿಂಪಲ್ ಆಗಿದ್ರೆ ಅದ್ರೂ. ಥ್ಯಾಂಕ್ ಯು. ಯಾವಾಗ್ಲೂ ಇದೇ ತರನೇ ಸಪೋರ್ಟ್ ಮಾಡಿ. ಒಳ್ಳೇದಾಗ್ಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.